ನೇಪಾಳ ದುರಂತದಲ್ಲಿ 300ಕ್ಕೂ ಹೆಚ್ಚು ಭಾರತೀಯರು ನಾಪತ್ತೆಯಾಗಿದ್ದಾರೆ. 288 ಜನ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂತ ವಿದೇಶಾಂಗ ಇಲಾಖೆ ಮಾಹಿತಿಯನ್ನ ನೀಡಿದೆ. 288 ಜನ ಸಂಪರ್ಕಕ್ಕೆ ಸಿಕ್ಕಿಲ್ಲ ಭಾರತೀಯರಲ್ಲಿ. ಭಾರತೀಯರ ರಕ್ಷಣೆಗಾಗಿ ವಿದೇಶಾಂಗ ಸಚಿವಾಲಯ ಹರಸಾಹಸವನ್ನ ಪಡಿಸಿದೆ. ಹೆಲ್ಪ್ ಲೈನ್ಗಳನ್ನ ಸ್ಥಾಪಿಸಿ ನೆರವು ನೀಡುತ್ತಿದ್ದಾರೆ ರಾಯಭಾರ ಕಚೇರಿಗಳು. ಟಿಬೆಟ್ ಮೂಲಕ ಕೈಲಾಸ ಮಾನಸ ಸರೋವರಕ್ಕೆ ಹೋಗಿದ್ದಂತ ಯಾತ್ರಿಗಳು ಟಿಬೆಟ್ನಲ್ಲಿ ಸಿಲುಕಿಕೊಂಡಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಯಾತ್ರಿಗಳು ಪ್ರವಾಸಿಗರನ್ನ ಭಾರತಕ್ಕೆ ಸುರಕ್ಷಿತವಾಗಿ ಕರೆತರುವುದಕ್ಕೆ ಕಾರ್ಯಾಚರಣೆ ನಡೆಸಿದೆ. ಇನ್ನು ಈ ಬಗ್ಗೆ ಭಾರತದ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ಮಾಹಿತಿಯನ್ನ ನೀಡಿದ್ದಾರೆ. ನೇಪಾಳದ ರಣಭೀಕರ ದುರಂತದಲ್ಲಿ 300ಕ್ಕೂ ಹೆಚ್ಚು ನಮ್ಮ ಭಾರತೀಯರು ನಾಪತ್ತೆಯಾಗಿರುವಂತದ್ದು. ಇದರಲ್ಲಿ 282 ಜನ ಸಂಪರ್ಕಕ್ಕೆ ಸಿಕ್ಕಿಲ್ಲ. ವಿದೇಶಾಂಗ ಇಲಾಖೆಯಿಂದ ಮಾಹಿತಿ ಬಂದಿದೆ. ಅವರ ರಕ್ಷಣೆಗಾಗಿ ಹರಸಾಹಸ ಪಡುವಂತಾಗಿದೆ. ಈಗ ಟಿಬೆಟ್ ಮೂಲಕ ಕೈಲಾಸ ಮಾನಸ ಸರೋವರಕ್ಕೆ ಹೋಗಿದ್ದಂತ ಯಾತ್ರಿಗಳಲ್ಲಿ 288 ಜನ ನಾಪತ್ತೆಯಾಗಿದ್ದಾರೆ. ಅವರ ಸುಳಿವೇ ಸಿಕ್ಕಿಲ್ಲ. ರಕ್ಷಣಾ ತಂಡ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಿದೆ. ಆದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ರಕ್ಷಣೆಯನ್ನು ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಅಷ್ಟರ ಮಟ್ಟಿಗೆ ಭೀಕರ ಪ್ರವಾಹ ಆವರಿಸಿಕೊಂಡ್ಬಿಟ್ಟಿದೆ. ಜನಜೀವನ ಒಂದು ಸಲ ಎಲ್ಲವೂ ಸರ್ವನಾಶ ಆಗಿ ಏನೂ ಇಲ್ವೇ ಆಗಿತ್ತೇನೋ, ಇಲ್ಲಿ ಯಾವ ಊರು ಯಾವ ಮನೆ ಮನುಷ್ಯ ವಾಸ ಮಾಡಿದ್ದೇ ಸುಳ್ಳೇನೋ ಅನ್ನುವಂಥ ರೀತಿಯಲ್ಲಿ ಆಗ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಕಾಣಿಸ್ತಿದೆ. ಅದನ್ನ ನೋಡ್ತಿದ್ರೆ ಯಾವುದೋ ಮೂವಿಯಲ್ಲಿ ಎಡಿಟ್ ಮಾಡಿರೋ ತರ ಇದೆ. ಆದ್ರೆ ಅದು ನಿಜವಾದ ನಡೆದಿರುವಂತ ಘಟನೆ. ಅಲ್ಲಿ ವಾಸ ಮಾಡಿದ್ದಂಥ ಜನರಿಗೆ ಯಾವ ರೀತಿಯಾದಂಥ ಭೀತಿ ಎದುರಾಗಿರ್ಬೋದು, ಹೇಗೆ ಅದನ್ನ ಫೇಸ್ ಮಾಡ್ತಾ ಇರ್ಬೋದು ಅವರು. ಅಂತಹ ಅಷ್ಟು ದೊಡ್ಡ ಮಟ್ಟದ ಪ್ರವಾಹವನ್ನ ಎದೆ ಝಲ್ಲನ್ನುವಂತ ಒಂದು ದೃಶ್ಯ ಕಾಣಿಸುತ್ತೆ ನಮಗೆ. ಕಾರುಗಳು, ಮನೆಗಳು ಹುಲ್ಕಡ್ಡಿ ತರ ತೇಲ್ ಹೋಗ್ತಿದೆ ನೀರಲ್ಲಿ. 200 ಯಾತ್ರಿಗಳು ಸಿಲುಕಿಕೊಂಡಿದ್ದಾರೆ ಟಿಬೆಟ್ನಲ್ಲಿ. ನಮ್ಮ ಭಾರತೀಯ ಪ್ರವಾಸಿಗರು, ಭಾರತೀಯರಷ್ಟೇ ಅಲ್ಲದೆ ಅಮೆರಿಕನ್ನರು, ಆಸ್ಟ್ರೇಲಿಯಾದವರು, ಇನ್ನು ವಿವಿಧ ಹಲವಾರು ದೇಶಗಳಿಂದ ಅಲ್ಲಿಗೆ ಬಂದಿರ್ತಾರೆ. ಯಾಕಂದ್ರೆ ಅದು ಒಂದು ಪ್ರವಾಸಿ ತಾಣವೂ ಹೌದು, ಯಾತ್ರಾ ಸ್ಥಳವೂ ಹೌದು. ಹಾಗಾಗಿ ಅಲ್ಲಿಗೆ ಯಾವಾಗಲೂ ಜನಗಳು ಬರ್ತಾನೆ ಇರ್ತಾರೆ. ಅದೊಂದು ಸುಂದರವಾಗಿರುವಂತ ತಾಣ ನೇಪಾಳ.